ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ನಾವಂತರೂ ಸೂಪರ್ ಆಗಿದ್ದೀವ್ರಿ. ನೀವು ಕೂಡ ಆರಾಮಿದ್ದೀರಿ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಮತ್ತೆ ಯಾಕೆ ತಡ ಮಾಡಮ್ರಿ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಮ್ ಬರ್ರಿ. ನೋಡ್ತಿರ್ಬೋದು ನೀವು ಈ ಏರಿಯಾ ಎಷ್ಟು ಕಲರ್ಫುಲ್ ಆಗಿ ಕಾಣ್ಲತ್ತದ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ಲತ್ತದ ಅಂತ ಹೇಳಿ. ಇದು ದಮನ್ನಲ್ಲಿ ಕ್ರಿಸ್ಮಸ್ನ ಈ ತರ ಸೆಲೆಬ್ರೇಷನ್ ನಡೆದಿತ್ತು. ಕ್ರಿಸ್ಮಸ್ ಜೊತೆ ನ್ಯೂ ಇಯರ್ನು ಸಮೀಪಿತ್ತಲ್ರಿ, ಹಾಗಾಗಿ ಡೆಕೋರೇಷನ್ ಸ್ವಲ್ಪ ಜಾಸ್ತಿನೇ ಇತ್ತು. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣ್ಲತ್ತದ ಏರಿಯಾ ಅಂಥೇಳಿ. ಕಲರ್ಫುಲ್ ಹೂಗಳಿಂದ ಯಾವ ಥರ ಅಲಂಕಾರ ಮಾಡ್ಯಾರಂತ, ಅದು ಗಾಳಿಗೆ ಯಾವ ಥರ ತಿರುಗ್ತಾ ಇದ್ದು ರೀ. ಅದು ನೋಡೋದು ಒಂದು ಕ್ಷಣ ತುಂಬ ಖುಷಿ ಆಗ್ತದ. ಅದನ್ನು ನೋಡ್ತಾ ಅಲ್ಲೇ ನಿಂತ್ಕೊಳ್ಬೇಕು ಅನ್ನಿಸ್ಬಿಡ್ತದ. ಹಾಗೆ ಈ ದೀಪಗಳೆಲ್ಲ ನಾವು ದಿವಾಲಿ ಟೈಮ್ದಾಗ ಹಾಕ್ತಿರ್ತೀವಲ್ರಿ ಮನೆ ಎದುರುಗಡೆ, ಅದನ್ನೆಲ್ಲ ಇಲ್ಲಿ ಈ ಥರ ಯೂಸ್ ಮಾಡ್ಯಾರ. ನೈಟ್ ವ್ಯೂ ಭಾಳ ಚಂದ ಕಾಣ್ತದ್ರಿ, ಅದನ್ನು ಸಹ ತೋರಿಸ್ತೀನಿ. ಮೊನ್ನೆ ವಿಡಿಯೋದಲ್ಲಿ ಕೂಡ ನಾನು ಒಂದು ಚರ್ಚ್ ವಿಡಿಯೋ ಹಾಕಿದ್ದೆ. ಇದು ಬೇರೆ ಚರ್ಚ್ ರೀ, ಅದು ಬೇರೆ ಚರ್ಚ್. ಎರಡು ದಮನಲ್ಲೇ ಅದಾವ. ಈ ಚರ್ಚ್ ಈ ತರ ಇತ್ತು ನೋಡೋದಕ್ಕ ಹೊರಗಡೆ ಎಲ್ಲ. ಈ ವ್ಯೂ ಏನ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಒಂಟೆ ಈ ತರ ಎಲ್ಲ ವ್ಯೂ ತುಂಬಾ ಚಂದ ಇತ್ರಿ ಇಲ್ಲಿ ನೋಡಕ. ಮರುಭೂಮಿ ತರ ಎಲ್ಲ ಮಾಡ್ಬಿಟ್ಟಿದ್ರು ಇಲ್ಲಿ, ನೋಡಕಂತ್ರು ಬಾಳ ಚಂದ ಅನ್ಸ್ಲತ್ತಿತ್ತು. ಇಲ್ಲಿ ಏಸು ಹುಟ್ಟಿದ ಆ ಕ್ಷಣದ ಮರು ನಿರ್ಮಾಣ ಮಾಡಿದಾರೇನೋ ಅಂತ ಹೇಳಿ ನಮಗ ಅನ್ಸ್ಲತ್ತಿತ್ರಿ. ನಮಗ ಇದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ, ಆದ್ರ ನೋಡಕಂತ್ರು ಬಾಳ ಚಂದ ಅನ್ಸ್ಲತ್ತಿತ್ತು. ಏಸು ಹುಟ್ಟಿದ ಆ ಕ್ಷಣಗಳನ್ನು ನೆನಪು ಮಾಡ್ಕೊಂತ ಕ್ಷಣ ಅನ್ಸ್ಲತ್ತಿತ್ತು. ಇದೆಲ್ಲ ನೋಡ್ತಾ ಇರೋದ್ರಿಂದ, ಇದೆಲ್ಲ ಈ ಥರ ಕ್ರಿಯೇಟ್ ಮಾಡಿದ್ರಲ್ಲ ಭಾಳ ಚಂದ ಅನಿಸ್ಲತ್ತಿತ್ತು. ಆ ಮಗು ಅದು ಎಲ್ಲ ನೋಡೋದೇ ಒಂದು ಚಂದ ರೀ. ಚರ್ಚ್ ಹೊರಗಡೆ ಈ ತರ ಎಲ್ಲ ನಿರ್ಮಾಣ ಮಾಡಿದ್ರು. ಚರ್ಚ್ ಒಳಗಡೆ ಈ ತರ ಇತ್ತು. ಅದು ಬೇರೆ ಚರ್ಚ್ ರೀ, ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದು. ಇದು ಬೇರೆ ಚರ್ಚ್, ನೋಡಕ ಬಾಳ ಚಂದ ಇತ್ತು. ತುಂಬಾ ಹಳೆಯ ಚರ್ಚ್ ರೀ ಇದು, ಪೋರ್ಚುಗೀಸರ ಕಾಲದಲ್ಲಿ ಕಟ್ಟಿಸಿರುವಂತ ಚರ್ಚ್. ಕ್ರಿಸ್ಮಸ್ ಡೇ ದಿನ ಸಂಜೆ ಟೈಮಲ್ಲಿ ಚರ್ಚ್ ಕಡೆ ಬಂದಿದ್ವಿ. ಈ ತರ ಡೆಕೋರೇಷನ್ ಇತ್ತು. ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ನಲ್ರಿ, ಮಿನಿ ಗೋವಾ ಏರಿಯಾದಾಗ ಒಂದ್ ಚರ್ಚ್ ಅದಂತ, ಆ ಚರ್ಚ್ ಡೆಕೋರೇಷನ್ ಇದು. ಆ ಚರ್ಚಿಗೆ ಬಂದಿದ್ವಿ ನಾವು. ಹಾಗೆ ಹೋಗ್ತಾ ಇದ್ವಿ ಅದೇ ಏರಿಯಾದಿಂದ, ಅಲ್ಲಿ ಈ ತರ ಡೆಕೋರೇಷನ್ ಎಲ್ಲ ಇತ್ತು. ಒಳಗಡೆ ನೋಡೋಣ ಅಂತ ಹೇಳಿ ಬಂದಿದ್ವಿ. ಫಸ್ಟ್ ಟೈಮ್ ಅಲ್ರಿ ನಾವು ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ನೋಡ್ತಾ ಇರೋದು, ಹಾಗಾಗಿ ನೋಡೋ ಕುತೂಹಲಕ್ಕಾಗಿ ಬಂದ್ವಿ ಯಾವ ತರ ಡೆಕೋರೇಷನ್ ಎಲ್ಲ ಇರುತ್ತಂತ ಹೇಳಿ. ಯೇಸು ಹುಟ್ಟಿದ ಆ ಕ್ಷಣಗಳನ್ನ ಯಾವ ತರ ರೀಕ್ರಿಯೇಟ್ ಮಾಡಿದ್ರು ಈ ತರ ಡೆಕೋರೇಷನ್ ರೀತಿಯಲ್ಲಿ. ನೋಡಕ್ಕಂತೂ ಬಾಳ ಖುಷಿ ಅನ್ಸ್ಲತ್ತಿತ್ತದೆಲ್ಲ. ನಾವು ಕೂಡ ಚರ್ಚ್ ಒಳಗಡೆ ಬಂದಿರೋದು ಇದು 2ನೇ ಟೈಮ್ ರೀ. ಅಂದ್ರೆ ಜನರು ಇದ್ದಾಗ ಬಂದಿರೋದು ಫಸ್ಟ್ ಟೈಮ್. ಇಷ್ಟೊಂದು ಜನ ಇದ್ದಾಗ ನಾವು ಚರ್ಚ್ ಒಳಗಡೆ ಬಂದಿರ್ಲಿಲ್ಲ. ಫಸ್ಟ್ ಟೈಮ್ ಬಂದಾಗ ಯಾರೂ ಇದ್ದಿರ್ಲಿಲ್ಲ, ಭಾಳ ಪ್ರಶಾಂತ ಅನ್ಸ್ಲತ್ತಿತ್ತು. ಆದರೆ ಇಷ್ಟು ಜನ ಇದ್ರೂ ಸಹ ಚರ್ಚ್ ಅಂತೂ ತುಂಬ ಶಾಂತವಾಗಿತ್ತು ರೀ. ಪಿನ್ ಡ್ರಾಪ್ ಸೈಲೆನ್ಸ್ ಥರ ಇತ್ತು. ಚರ್ಚ್ಗಳೆಲ್ಲ ಜಾಸ್ತಿ ಹೋಗಿರಲಿಲ್ಲ ನಾವು. ಫಸ್ಟ್ ಟೈಮ್ ಬಂದಿದ್ದು ಕ್ರಿಸ್ಮಸ್ ಟೈಮ್ದಾಗ ಚರ್ಚ್ ನೋಡೋದಕ್ಕೆ ಯಾವ ಥರ ಡೆಕೋರೇಷನ್ ಮಾಡಿರ್ತಾರಂತೇಳಿ.
ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟು ಅದಕ್ಕ ಡೆಕೋರೇಷನ್ ಲೈಟಿಂಗ್ಸ್ ಎಲ್ಲ ಮಾಡಿದ್ರು. ಬಾಳ ಚಂದ ಕಾಣ್ಲತ್ತಿತ್ರಿ. ಇದು ಕೂಡ ತುಂಬಾ ಹಳೆಯದಾದ ಚರ್ಚ್ ರೀ. ಪೋರ್ಚುಗೀಸರ ಆಳ್ವಿಕೆ ಟೈಮ್ದಲ್ಲಿ ಇರುವ ಚರ್ಚ್ ಗಳೇ ಅದಾವ. ದಮನ್ ಜಾಸ್ತಿ ಚರ್ಚ್ಗಳು ಅದಾವ. ಕೆಲವೊಂದು ಹಾಳಾಗ್ಯಾವ್ರಿ, ಕೆಲವೊಂದು ಅಷ್ಟೇ ಅದಾವ. ಚರ್ಚ್ ಒಳಗಡೆಯಿಂದ ಹೊರಗಡೆ ಬಂದಾಗ ಈ ತರ ವೀವ್ ಇತ್ತು. ಹೊರಗಡೆ ಈ ತರ ಎಲ್ಲ ಡೆಕೋರೇಷನ್ ಮಾಡಿದ್ರು. ಇಲ್ಲಿ ಜಾಸ್ತಿ ಜನ ಬರೋದು ಈ ಡೆಕೋರೇಷನ್ ನೋಡಕ್ ಅಂತ ಹೇಳಿ ತುಂಬಾ ಜನ ಬರ್ತಾರಿ. ಯಾಕಂದ್ರ ಈ ಸ್ಟ್ರೀಟ್ ಒಳಗ ಪ್ರತಿ ಸಲ ಏನೇ ಇರಲಿ, ಯಾವುದೇ ದೊಡ್ಡ ದೊಡ್ಡ ಹಬ್ಬ ಇರಲಿ, ಅವಾಗ ಇಲ್ಲಿ ತುಂಬಾ ಚಂದ ಡೆಕೋರೇಷನ್ ಎಲ್ಲ ಮಾಡಿರ್ತಾರ. ನ್ಯೂ ಇಯರ್ ವರೆಗೂ ಇದು ಇರುತ್ತದ್ರಿ. ಇವಾಗಿನಿಂದ ನ್ಯೂ ಇಯರ್ ವರೆಗೂ ಸ್ವಲ್ಪ ಡೆಕೋರೇಷನ್ ಜೋರೇ ಇರ್ತದ ಈ ಸ್ಟ್ರೀಟ್ ಒಳಗ. ನೀವು ನೋಡ್ಬೋದು ನೈಟ್ ವ್ಯೂ ಯಾವ ತರ ಕಾಣಕತ್ತದ ಅಂತ ಹೇಳಿ. ಬೆಳಿಗ್ಗೆ ಇದೇ ರೋಡಲ್ಲಿ ಬಂದಿದ್ದು ನಾವು. ನೈಟ್ ಅಲ್ಲಿ ಈ ತರ ಕಾಣಿಸ್ಲತ್ತಿತ್ರಿ. ನಾವು ಕೂಡ ಇದೇ ಫಸ್ಟ್ ಟೈಮ್ ನೋಡಿದ್ದು ಕ್ರಿಸ್ಮಸ್ ಸೆಲೆಬ್ರೇಷನ್ ಯಾವ ತರ ಇರ್ತದ ಅಂತ ಹೇಳಿ. ಚರ್ಚ್ನು ಸಹ ಇವಾಗೆ ನೋಡಿದ್ದು. ನಮ್ಗ ಅಷ್ಟೊಂದು ಐಡಿಯಾ ಇರ್ಲಿಲ್ಲ ಯಾವ ತರ ಸೆಲೆಬ್ರೇಷನ್ ಹಾಗೆ ಚರ್ಚ್ ಎಲ್ಲ ಇರುತ್ತಂತ ಹೇಳಿ. ನಾವು ನೋಡಿದ್ವಿ, ಹಾಗೆ ನಿಮ್ಗೂ ಸಹ ತೋರಿಸ್ಬೇಕನ್ನೋ ಆಸೆಗಾಗಿ ನಾವು ವಿಡಿಯೋ ಮಾಡಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ವಿಡಿಯೋ ಯಾವ ತರ ಇತ್ತಂತ ಹೇಳಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.